ಹಾಯ್, ವೆಲ್ಕಮ್ ಟು ರಶ್ಮಿ ಅಭಿರುಚಿ ಕಿಚನ್. ನಾವಿವತ್ತು ಕಾಜು ಸೋಯಾ ಪುದೀನ ರೈಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಇದು ಈಸಿ ಡಿಶ್ಶು. ಎಲ್ಲ ಸೇರಿದ್ರು ಒಂದು 15 to 20 ಮಿನಿಟ್ಸು ಆಗೋಲ್ಲ. ಒಂದು 10 to 15 ಮಿನಿಟ್ಸ್ ಆಗ್ಬೋದೇನೋ. ಈಸಿ ಡಿಶ್ಶು, ಬಟ್ ಎಲ್ಲ ಐಟಮ್ಸ್ ರೆಡಿಯಾಗಿ ಇಟ್ಕೊಂಡಿರ್ಬೇಕಷ್ಟೆ. ಫಟಾಫಟ್ ಅಂತ ಆಗೋಗುತ್ತೆ. ನೋಡಿ, ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ. ಆಮೇಲೆ ಕೊಬ್ಬರಿ ಒಂದು 9-10 ಪೀಸಷ್ಟು ಕೊಬ್ಬರಿ, ಮತ್ತು ಕಾಜು ಒಂದು 5-6 ಕಾಜು ತೊಗೊಂಡಿದ್ದೀನಿ. ಒಂದು 5-6 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಹಾಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಪ್ಯಾನ್ ಹೀಟ್ ಆದಮೇಲೆ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹೀಟ್ ಆದಮೇಲೆ ಕಾಜು, ಗೋಡಂಬಿ ರೋಸ್ಟ್ ಮಾಡ್ಕೊಳ್ಳೋಣ. ಟೇಸ್ಟ್ ಸಖತ್ತಾಗಿ ಕೊಡುತ್ತೆ. ತಿಂತಾ ಇರಬೇಕಾದ್ರೆ ಮತ್ತು ಮಧ್ಯದಲ್ಲಿ ಸಿಗ್ತಾಯಿದ್ರೆ ನೋಡಿ, ರೋಸ್ಟ್ ಆಗ್ತಾ ಇದೆ ಗೋಡಂಬಿ. ಚೆನ್ನಾಗಿ ರೋಸ್ಟ್ ಆಗಬೇಕು ಗೋಡಂಬಿ, ಆವಾಗಲೇ ಟೇಸ್ಟು. ಇವಾಗ ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಒಂದು ಹಿಡಿಯಷ್ಟು ಕಡಲೆಬೀಜ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ಫ್ರೈ ಮಾಡ್ಕೊಳ್ಳೋಣ ಮೂರನ್ನು ಸ್ವಲ್ಪ ಚೆನ್ನಾಗಿ. ಕಲರ್ ಚೇಂಜ್ ಆಗಬೇಕು. ಕಡಲೆಬೀಜ, ಕಡಲೆಬೇಳೆ, ಗೋಡಂಬಿ ಎಲ್ಲದರದ್ದು ಕಲರ್ ಚೇಂಜ್ ಆಗಬೇಕು. ಚೆನ್ನಾಗಿ ರೋಸ್ಟ್ ಆಗಬೇಕು. ಕಡಲೆಬೀಜ ಎಲ್ಲ ರೋಸ್ಟ್ ಆಗ್ತಾ ಇದೆ. ಈರುಳ್ಳಿ ಹಾಕ್ಕೊಂಡೆ ನಾನು. 1 ಕಪ್ಪಷ್ಟು ಈರುಳ್ಳಿ, ಅಂದರೆ 2 ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋ ಅಂಥದ್ದು, ಮತ್ತು 1 ಟೊಮ್ಯಾಟೊ, ಮತ್ತು ರುಬ್ಬಿಟ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಹಾಕ್ಕೊಳ್ಳೋಣ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಆ ಪೇಸ್ಟ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಹದ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದರದ್ದು ಪುದೀನದು ಎಲ್ಲ ಹಸಿ ಸ್ಮೆಲ್ ಹೋಗಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾಫ್ಟ್ ಆಗಬೇಕು ಎಲ್ಲ. ಆಲ್ರೆಡಿ ಟೊಮೊಟೊ, ಈರುಳ್ಳಿ ಎಲ್ಲ ಸಾಫ್ಟ್ ಆಗಿರುತ್ತೆ. ಸ್ವಲ್ಪ ಎಲ್ಲ ಹೊಂದ್ಕೊಬೇಕು. ಸ್ವಲ್ಪ ಪುದೀನ ಎಲ್ಲ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 2 to 3 ಮಿನಿಟ್ಸ್, ಅಷ್ಟು ಬೇಡ, ಒಂದು 2 ಮಿನಿಟ್ಸ್ ಸಾಕು. ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೋಯಾ ನೆನೆಸಿಟ್ಕೊಂಡಿದ್ದೆ, ಒಂದು 1/2 hour ಮುಂಚೆ ನೆನೆಸಿಟ್ಕೊಂಡಿದ್ದೆ ಸೋಯಾನ. ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ್ದೀವಲ್ಲ, ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕದು. ನಿಂಬೆ ರಸ ಇಟ್ಕೊತಾ ಇದ್ದೀನಿ. ಟೇಸ್ಟ್ ಸಖತ್ತಾಗಿ ಕೊಡುತ್ತೆ ನಿಂಬೆ ರಸದು. ಇವಾಗ ರೈಸ್ ಹಾಕ್ಕೊತಾ ಇದ್ದೀನಿ. ಮನೇಲಿ ರೈಸ್ ಏನಾದರೂ ಮಧ್ಯಾಹ್ನದ ಹೊತ್ತು ಹಂಗೆ ಮಾಡಿದರೆ ನೈಟ್ ಟೈಮ್ಸ್ಗೂ ಮಾಡ್ಕೊಬೋದು. ಚೆನ್ನಾಗಿರುತ್ತೆ ಡಿಶ್ಶು. ಯಾವಾಗ ನಾನು ನೈಟ್ ಹೊತ್ತು ರೈಸ್ ತಿನ್ನಬೇಕು ಆ ಥರ ಅನ್ಸಿದ್ರೆ, ಏನನ್ನ ಗೊಜ್ಜು ಈ ಥರ ಮಾಡ್ಕೊಂಡು ತಿನ್ನಬೇಕು ಅನ್ಸಿದ್ರೆ, ಇದು ಪ್ರೋಟೀನ್ ಕೂಡ ಇರುತ್ತಲ್ಲ, ಸೊ ನೈಟ್ ಹೊತ್ತು ಕೂಡ ಮಾಡ್ಕೊಂಡು ತಿನ್ಬೋದು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ರೈಸ್ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸಖತ್ತಾಗಿರೋ ಕಾಜು ಸೋಯಾ ಪುದೀನ ರೈಸ್ ರೆಡಿಯಾಗಿದೆ.
ಇದು ಕರ್ಡ್ ಜೊತೆ ಎಲ್ಲ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು. ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.